ರಾಜ ನನ್ನ ರಾಜ ಚಿತ್ರದ 100 ಕಣ್ಣು ಸಾಲದು ಹಾಡು ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ಜನಪ್ರಿಯ ಗೀತೆಗಳಲ್ಲಿ ಒಂದಾಗಿದೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ 1976ರ ಈ ಹಾಡಿನ ಪ್ರಮುಖ ವಿಶೇಷತೆ ಡಾಕ್ಟರ್ ರಾಜಕುಮಾರ್ ಅವರ ಒಂದು ಹಾಡಿನ ಪಲ್ಲವಿ ಹೇಗೆ ಬದಲಾಗಿದೆ ಅಂತ ಹೇಳಿದ್ದೆ. ಈ ಹಾಡಿನ ಕೆಲವು ಪ್ರಮುಖ ವಿಶೇಷತೆಗಳು ಇಲ್ಲಿವೆ. ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಕೆಲವು ಫೈಟ್ ದೃಶ್ಯಗಳನ್ನು ಕತ್ತರಿಸಿದ್ದರಿಂದ ಕಲೆಕ್ಷನ್ ಕಡಿಮೆಯಾಗಿತ್ತು. ನಂತರ ನಿರ್ಮಾಪಕ ಅಬ್ಬಯ್ಯ ನಾಯ್ಡು ಅವರ ಮನವಿಯ ಮೇರೆಗೆ ಆ ದೃಶ್ಯಗಳನ್ನು ಮತ್ತೆ ಸೇರಿಸಿದಾಗ ಚಿತ್ರವು ದೊಡ್ಡ ಯಶಸ್ಸು ಕಂಡಿತು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರತಿ ಅವರು ಅಭಿನಯಿಸಿದ್ದಾರೆ. ಚಿತ್ರದ ಕಥೆಯನ್ನು ಪ್ರಸಿದ್ಧ ಸಾಹಿತಿ ಜೋಡಿ ಸಲೀಂ ಜಾವೇದ್ ಅವರು ಬರೆದಿದ್ದರು. ಈ ಹಾಡನ್ನು ಖ್ಯಾತ ಗಾಯಕರಾದ ಪಿ.ಬಿ. ಶ್ರೀನಿವಾಸ್ ಮತ್ತು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಇಬ್ಬರು ದಿಗ್ಗಜ ಗಾಯಕರು ಜೊತೆಯಾಗಿ ಹಾಡಿರುವುದು ಈ ಹಾಡಿನ ಒಂದು ವಿಶೇಷ. ಜಿ.ಕೆ. ವೆಂಕಟೇಶ್ ಅವರು ಈ ಹಾಡಿಗೆ ಅದ್ಭುತವಾಗಿ ಸಂಗೀತ ನೀಡಿದ್ದಾರೆ. ಇದೇ ರಾಗವನ್ನು ಅವರು 1980ರ ಜಾತರಾ ಎಂಬ ತೆಲುಗು ಚಿತ್ರದ ಮಾಘ ಮಾಸ ವೇಲಲೋ ಹಾಡಿಗಾಗಿ ಮರುಬಳಕೆ ಮಾಡಿಕೊಂಡರು. ಆದರೆ ಇಂದು ಅದೇ ಹಾಡಿನೊಳಗಿನ ಒಂದು ಸೂಕ್ಷ್ಮ ವಿಶೇಷತೆ, ಸಂಗೀತ ರಹಸ್ಯವನ್ನು ನಿಮಗೆ ಹೇಳುತ್ತೇನೆ. ಗಮನದಿಂದ ಕೇಳಿ. ಹಾಡಿನ ಪರಿಚಯ. ಈ ಹಾಡಿನ ಆರಂಭಿಕ ಸಾಹಿತ್ಯ ಬಾರೆ ನನ್ನ ಮೋಹಿನಿ ಎಂದಿತ್ತು. ಆದರೆ ನಂತರ ಗೀತ ಸಾಹಿತಿ ಚಿ. ಉದಯಶಂಕರ್ ಅವರು ಅದನ್ನು ಬದಲಾಯಿಸಿದ್ರು. ಆ ಹಾಡು ಹೀಗೆ ಆರಂಭವಾಗುತ್ತದೆ. 100 ಕಣ್ಣು ಸಾಲದು ನಾನಿನ್ನ ನೋಡಲು, 100 ಮಾತು ಸಾಲದು ನಾನಿನ್ನ ಬಣ್ಣಿಸಲು. ಆದರೆ ರಾಜ್ಕುಮಾರ್ ಅವರು ಹಾಡಿನಲ್ಲಿ ಪ್ರವೇಶ ಮಾಡಿದ ತಕ್ಷಣ ಅದೇ ಪಲ್ಲವಿ ಹೀಗೆ ಬದಲಾಗುತ್ತದೆ. 100 ವರ್ಷವಾಗಲಿ ನಿನ್ನ ಮರೆಯಲಾರೆನು, ಇನ್ನೆಂದು ನಿನ್ನ ಆಗಲಿ ನಾ ದೂರ ಹೋಗೆನು. ಆರಂಭಿಕ ಹಿನ್ನೆಲೆ. ಈ ರೀತಿಯ ಸೂಕ್ಷ್ಮ ಪ್ರಯೋಗಗಳು ಯಾಕೆ ಈ ಹಾಡಿನಲ್ಲಿ ಬಂದವು ಅಂತ ಯೋಚಿಸಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಅವರು ಒಬ್ಬ ಗಾಯಕರು ಕೂಡ. ರಾಗಗಳ ಬಗ್ಗೆ ಅವರಿಗೆ ಆಳವಾದ ಆಸಕ್ತಿ ಇತ್ತು. ತಮ್ಮ ಚಿತ್ರಗಳಲ್ಲಿ ಅವರು ಯಾವಾಗಲೂ ಮೆಲೋಡಿ ಆಧಾರಿತ ಕ್ಲಾಸಿಕಲ್ ಸ್ಪರ್ಶ ಇರುವ ಹಾಡುಗಳನ್ನು ಮೆಚ್ಚುತ್ತಿದ್ದರು. ಅದಕ್ಕೆ ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರು ತಮ್ಮ ರಾಗದ ಜ್ಞಾನವನ್ನು ಬಳಸಿಕೊಂಡು ಇಂತಹ ಒಂದು ಸೂಕ್ಷ್ಮ ಪ್ರಯೋಗಕ್ಕೆ ರೂಪ ನೀಡಿದರು. ಮತ್ತು ಕವಿ ಚಿ. ಉದಯಶಂಕರ್ ಅವರು ಆ ಸಂಗೀತದ ಆಲೋಚನೆಗೆ ತಕ್ಕಂತೆ ಸಾಹಿತ್ಯವನ್ನು ರೂಪಿಸಿದರು. ಮುಖ್ಯ ಗಮನ ಸೆಳೆಯುವುದು. ಈ ಹಾಡನ್ನು ಸ್ವಲ್ಪ ಗಮನದಿಂದ ಕೇಳಿದರೆ ಒಂದು ವಿಶೇಷವಾದ ಸಂಗತಿ ನಮಗೆ ಗೋಚರಿಸುತ್ತದೆ. ಹಾಡಿನ ಪ್ರತಿಯೊಂದು ಸಾಲು ಹಾಗೂ ಬಹುತೇಕ ಪದಗಳು ಊ ಸ್ವರದಿಂದಲೇ ಮುಕ್ತಾಯವಾಗುತ್ತವೆ. ವಿವರಣೆ. ಇದು ಕೇವಲ ಪದಗಳ ಆಯ್ಕೆ ಅಲ್ಲ. ಊ ಸ್ವರ ಬಂದಾಗ ತುಟಿಗಳು ವೃತ್ತಾಕಾರವಾಗಿ, ಗಾಳಿಯ ಹರಿವು ಮೃದುವಾಗಿ ಸಾಗುತ್ತದೆ. ಇದರಿಂದ ಸ್ವರ ಹೆಚ್ಚು ಸಮಯ ಉಳಿಯುತ್ತದೆ, ಹಾಡಿನ ಹರಿವು ಮುರಿಯದೆ ಸಾಗುತ್ತದೆ. ಕೇಳುವವರಿಗೆ ತುಂಬ ಮೃದು ಅನುಭವ ಸಿಗುತ್ತದೆ. ಆಳವಾದ ವಿವರಣೆ. ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಇದೆ. ಕೇವಲ ಊ ಸ್ವರ ಮಾತ್ರವಲ್ಲ, ಮ ಸ್ವರವೂ ಕೂಡ ತುಂಬ ಪ್ರಮುಖ. ಮ ಸ್ವರ ಬಂದಾಗ ನಮ್ಮ ದೇಹದಲ್ಲಿ ಒಂದು ಸಣ್ಣ ಕಂಪನ ಉಂಟಾಗುತ್ತದೆ. ಇದು ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ನೀಡುತ್ತದೆ. ಇದನ್ನು ವಿಜ್ಞಾನದಲ್ಲಿ ವೇಗಸ್ ನರ್ವ್ ಜೊತೆಗೆ ಸಂಬಂಧಿಸಿದಂತೆ ವಿವರಿಸುತ್ತಾರೆ. ಸರಳ ಹೋಲಿಕೆ. ಎಲ್ಲ ಸ್ವರಗಳು ಮೆಲೋಡಿ ಕೊಡುತ್ತವೆ, ಆದರೆ ಎಲ್ಲ ಸ್ವರಗಳು ಒಂದೇ ತರಹ ಸಸ್ಟೇನ್ ಕೊಡೋದಿಲ್ಲ. ಅ ಸ್ವರ ತೆರೆದ ಧ್ವನಿ ಬೇಗ ಮುಗಿಯುತ್ತದೆ, ಆದರೆ ಉ ಮತ್ತು ಸ್ವರಗಳು ಸ್ವರವನ್ನು ಹೆಚ್ಚು ಸಮಯ ಸಸ್ಟೇನ್ ಮಾಡಲು ಸಹಾಯ ಮಾಡುತ್ತವೆ. 100 ಕಣ್ಣು ಸಾಲದು ನಿನ್ನ ನೋಡಲು, 100 ಮಾತು ಸಾಲದು ಈ ಆದ ಬಣ್ಣಿಸಲು. 100 ವರುಷವಾಗಲಿ ಮರೆಯಲಾರೆನು, ಎಂದೆಂದು ನಿನ್ನಾಗಲಿ ನಾ ದೂರ ಹೋಗೆನು.
ವಂಕರ ಸಂಪರ್ಕ. ನಾವು ಓಂ ಎಂದು ಉಚ್ಚರಿಸಿದಾಗ ಓ ಎಂಬ ಮೃದು ಹರಿವು, ಎಂಬ ಸ್ಥಿರ ಕಂಪನ, ಅದೇ ರೀತಿಯಲ್ಲಿ ಈ ಹಾಡಿನಲ್ಲೂ ಉ ಮತ್ತು ಸ್ವರಗಳ ಬಳಕೆ ಒಂದು ಶಾಂತ ಮೃದುವಾದ ಅನುಭವವನ್ನು ಕೊಡುತ್ತದೆ. ಪ್ರಭಾವ. ಅದಕ್ಕೆ ಈ ಹಾಡು ಹೆಚ್ಚು ಸಮಯ ಮನಸ್ಸಿನಲ್ಲಿ ಉಳಿಯುತ್ತದೆ, ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ. ಕೇಳುವವರಿಗೆ ಒಂದು ವಿಶೇಷವಾದ ಮೆಲೋಡಿ ಅನುಭವ ನೀಡುತ್ತದೆ. ಮುಕ್ತಾಯ. ಆದ್ದರಿಂದ ಈ ಹಾಡು ಕೇವಲ ಒಂದು ಹಾಡಲ್ಲ, ಇದು ಒಂದು ಸೂಕ್ಷ್ಮ ಸಂಗೀತ ಕಲೆ. ಮುಂದಿನ ಸಲ ಈ ಹಾಡನ್ನು ಕೇಳುವಾಗ ಈ ಅಂಶವನ್ನು ಗಮನಿಸಿ ಕೇಳಿ, ನಿಮಗೆ ಹೊಸ ಅನುಭವ ಸಿಗುತ್ತದೆ. ಎಂಗೇಜ್ಮೆಂಟ್ ಲೈನ್. ಹೇಳಿ, ನೀವು ಈ ವಿಷಯವನ್ನು ಇದುವರೆಗೆ ಗಮನಿಸಿದ್ದೀರಾ? If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family, because one good story can change one life. Your support helps us create more and life-changing videos. Thank you for being part of this journey.